ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಇವತ್ತಿನ ವಿಡಿಯೋನಾಗ ನಾವು ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ಗಳ ಬಗ್ಗೆ ಕಲಿಯೋಣ. ನೋಡ್ರಿ ವೀಕ್ಷಕರೇ, ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ನಾಗ 3 ತರದ್ದು ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ಗಳು ಇರ್ತಾವ. ಯಾವ್ಯಾವ ಅಂತಂದ್ರೆ, ಒಂದನೇದ ಸಿಮ್ಯಾಟ್ರಿಕಲ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್, ಮತ್ತೆ ಎರಡನೇದ ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್, ಮತ್ತೆ ಮೂರನೇದ ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್. ಈಗ ಏನ್ ಮಾಡೋಣ ಅಂದ್ರೆ ವೀಕ್ಷಕರೇ, ಇವ್ರ ಮ್ಯಾಗ 1 by 1 ಡಿಟೇಲ್ದಾಗ ಕಲಿಯೋಣ. ಅಂದ್ರೆ ನಮ್ಗೆ ಇನ್ನ ಹೆಚ್ಚು ಮಾಹಿತಿ ಸಿಗ್ತೈತಿ ಇದ್ರ ಬಗ್ಗೆ. ವೀಕ್ಷಕರೇ, ನಾವು ಫಸ್ಟ್ ಈಗ ಸಿಮ್ಯಾಟ್ರಿಕಲ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ಕಲಿಯೋಣ. ನೋಡ್ರಿ ವೀಕ್ಷಕರೇ, ಸಿಮ್ಯಾಟ್ರಿಕಲ್ ಚಾರ್ಟ್ ಪ್ಯಾಟರ್ನ್ ಆಗೈತಂತ ನಮಗೆ ಹೆಂಗೆ ಗೊತ್ತಾಗ್ತೈತೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ. ಒಮ್ಮೆಗ ನಾವು ಎಲ್ಲಿ ಎಂಟ್ರಿ ಆಗೋಣ, ಎಲ್ಲಿ ಸ್ಟಾಪ್ ಲಾಸ್ ಇಡೋಣ, ಎಲ್ಲಿ ಟಾರ್ಗೆಟ್ ತೊಗೊಳೋಣ ಅಂತ ಒಮ್ಮೆಗ ನೋಡೋಣ. ನೋಡ್ರಿ ವೀಕ್ಷಕರೇ, ಇದೊಂದು ಸ್ಟಾಕ್ ಅಥವಾ ಇಂಡೆಕ್ಸ್ ಯಾವ್ದ್ರ ಒಂದು ಎಕ್ಸಾಂಪಲ್ ತೋರಿ. ನೋಡ್ರಿ, ಮ್ಯಾಗ್ ಹೋತಿತ್ತ ಬಟ್ ಒಂದ್ ಲೆವೆಲ್ ಮ್ಯಾಗ ಬರೋಣ ರೆಸಿಸ್ಟೆನ್ಸ್ ತೊಗೊಂತ. ಈ ಲೆವೆಲ್ ಮ್ಯಾಗ ಇದಕ್ಕೆ ನಾವ್ ಏನ್ ಅನ್ನೋಣ ಅಂದ್ರೆ ವೀಕ್ಷಕರೇ, R1 ಅನ್ನೋನು ರೆಸಿಸ್ಟೆನ್ಸ್ 1, ಮತ್ ಕೆಳಗ್ ಬಂತ ಮತ್ ಸಪೋರ್ಟ್ ತಗೊಂತ. ಈ ಸಪೋರ್ಟ್ಗೆ ಏನ್ ಅನ್ನೋಣ ಅಂದ್ರ ಸಪೋರ್ಟ್ 1 ಅನ್ನೋನು. ಮತ್ ಮ್ಯಾಗ ಏರಾತತ ಬಟ್ ಇರಾಕ್ ಆಗ್ಲಿಲ್ರಿ, ಮತ್ ರೆಸಿಸ್ಟೆನ್ಸ್ ತಗೊಂತ. ಅದಕ್ಕ R2 ಅನ್ನೋನು. ಮತ್ ಕೆಳಗ್ ಬಂತ ಮತ್ ಸಪೋರ್ಟ್ ತಗೊಂತ. ಇದಕ್ಕ S2 ಅನ್ನೋನು. ಸಪೋರ್ಟ್ ತಗೊಂಡಿದ್ ಲೆವೆಲ್ಗ ಸಪೋರ್ಟ್ 2. ನೋಡ್ರಿ ವೀಕ್ಷಕರೇ, ಇಲ್ಲಿ ನೋಡ್ಬೋದು ನೀವು ರೆಸಿಸ್ಟೆನ್ಸ್, ಒಂದನೇ ರೆಸಿಸ್ಟೆನ್ಸ್, ಎರಡನೇ ರೆಸಿಸ್ಟೆನ್ಸ್ ನೋಡ್ಬೋದು ನೀವು. ಒಂದನೇ ರೆಸಿಸ್ಟೆನ್ಸ್ ಸ್ವಲ್ಪ ಮ್ಯಾಗ ಆಗೈತಿ, ಎರಡನೇ ರೆಸಿಸ್ಟೆನ್ಸ್ ಒಂದನೇ ರೆಸಿಸ್ಟೆನ್ಸ್ ಗಿಂತ ಕೆಳಗಾಗೈತಿ. ಮತ್ ಇಲ್ಲಿ ನೋಡ್ಬೋದು ಸಪೋರ್ಟ್ 1 ಸ್ವಲ್ಪ ಕೆಳಗೈತಿ, ಮತ್ತು ಸಪೋರ್ಟ್ 2 ಸ್ವಲ್ಪ ಸಪೋರ್ಟ್ 1 ಗಿಂತ ಮ್ಯಾಗ ಐತಿ. ಅಂತಂದ್ರೆ ವೀಕ್ಷಕರೇ, ಈ ತರ ನಮಗೆ ಎರಡು ರೆಸಿಸ್ಟೆನ್ಸ್, ಎರಡು ಸಪೋರ್ಟ್ ಈ ತರ ನೋಡ್ರಿ. ಒಂದನೇ ರೆಸಿಸ್ಟೆನ್ಸ್ ಮ್ಯಾಗ ಇರ್ಬೇಕು, ಎರಡನೇ ರೆಸಿಸ್ಟೆನ್ಸ್ ಕೆಳಗಿರ್ಬೇಕು, ಮತ್ತೆ ಒಂದನೇ ಸಪೋರ್ಟ್ ಕೆಳಗಿರ್ಬೇಕು, ಎರಡನೇ ಸಪೋರ್ಟ್ ಮ್ಯಾಗ ಇರ್ಬೇಕು. ಈ ತರ ಯಾವ್ದ್ರೆ ಸ್ಟಾಕ್ ನಮಗ್ ಕಾಣಿತ್ತಂದ್ರ ವೀಕ್ಷಕರೇ, ಆಮ್ಯಾಗ ಏನ್ ಮಾಡೋದಂದ್ರ ನಾವು ಒಂದ್ ಟ್ರೆಂಡ್ ಲೈನ್ ಅನ್ನ ತಗೊಂಡ್ ಇದ ರೆಸಿಸ್ಟೆನ್ಸ್ 1 ಮತ್ತು ರೆಸಿಸ್ಟೆನ್ಸ್ 2 ಐತ್ಲಾ ರೀ, ಅದನ್ನ ಈ ತರ ಮಾರ್ಕ್ ಮಾಡ್ಕೊಳ್ಳೋದು. ಎರಡು ಕೂಡಿಸಿ ಒಂದು ಟ್ರೆಂಡ್ ಲೈನ್ ಅನ್ನ ತಗೊಂಡ ಈ ತರ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕಾ, ಟ್ರೆಂಡ್ ಲೈನ್. ಮತ್ತು ಇಲ್ಲಿ ಸಪೋರ್ಟ್ 1 ಮತ್ತು ಸಪೋರ್ಟ್ 2 ಐತ್ಲಾ ರೀ, ಸಪೋರ್ಟ್ 1 ಮತ್ತು ಸಪೋರ್ಟ್ 2ಗಳನ್ನ ಕೂಡಿಸಿ ಈ ತರ ಒಂದು ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ವೀಕ್ಷಕರೇ, ನೋಡ್ರಿ, ಸಿಮೆಟ್ರಿಕಲ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಆಗ್ಬೇಕಂದ್ರ ಮಿನಿಮಮ್ ಎರಡು ರೆಸಿಸ್ಟೆನ್ಸ್, ಎರಡು ಸಪೋರ್ಟ್ ಇರ್ಬೇಕು. ಈ ತರ ಹಿಂಗಿದ್ರನ್ನ ನೀವು ಹಿಂಗ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗ್ತೈತಿ. ವೀಕ್ಷಕರೇ, ಅದೇನ್ರಿ ರೆಸಿಸ್ಟೆನ್ಸ್ 1 ಸಪೋರ್ಟ್ 1 ಇದ್ರ ನೀವು ಈ ತರ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಳಕ ಸಾಧ್ಯ ಇಲ್ಲ. ಎಷ್ಟೂ ಇರ್ಬೋದ, ಬಟ್ ಮಿನಿಮಮ್ ಎರಡರೇ ಇರಬೇಕು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್. ತೇತ್ರಿ ವೀಕ್ಷಕರೇ, ಈ ತರ ನಾವು ಸಿಮೆಟ್ರಿಕಲ್ ಚಾರ್ಟ್ ಪ್ಯಾಟರ್ನ್ ಅನ್ನ ಕಂಡು ಹಿಡಿತೇವಿ. ಈಗ ಬರ್ರಿ ನಾವು ಟ್ರೇಡ್ ಹೆಂಗ್ ತೊಗೊಳೋದಂತ ನೋಡೋಣ. ನೋಡ್ರಿ ವೀಕ್ಷಕರೇ, ಸಿಮೆಟ್ರಿಕಲ್ ಚಾರ್ಟ್ ಪ್ಯಾಟರ್ನ್ ಅಪ್ ಟ್ರೆಂಡ್ ನಾಗೂ ಆಗ್ಬೋದು, ಡೌನ್ ಟ್ರೆಂಡ್ ನಾಗೂ ಆಗ್ಬೋದು. ಇದ ಅಪ್ ಟ್ರೆಂಡ್ ಇದ ನಾವು ಅಪ್ ಟ್ರೆಂಡ್ ಅಂತ ಇಲ್ಲಿ ಅಪ್ ಅಂತ ಬರಿತೇನೆ. ಅಪ್ ಟ್ರೆಂಡ್ ನಾಗ ಸಿಮೆಟ್ರಿಕಲ್ ಚಾರ್ಟ್ ಪ್ಯಾಟರ್ನ್ ಆದ್ರೆ ನಾವ್ ಏನೇನ್ ಅಂತೇವಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಅಪ್ ಟ್ರೆಂಡ್ ನಾಗ ಇತ್ತ ಈ ಸ್ಟಾಕ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಮಾಡಿತ್ತ. ಮತ್ತೆ ಇಲ್ಲಿ ನೋಡ್ಬೋದ ರೆಸಿಸ್ಟೆನ್ಸ್ ಗಳನ್ನ ಕೂಡಿಸಿ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದುಲ್ಲ ರೀ. ಈ ರೆಸಿಸ್ಟೆನ್ಸ್ ಅನ್ನ ಕೂಡಿಸಿ ಏನ್ ಟ್ರೆಂಡ್ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದು, ಅದನ್ನ ಒಂದು ಚಲೋ ಬುಲ್ಲಿಶ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತ. ಈ ಕ್ಯಾಂಡಲ್ ಮ್ಯಾಗ ಇಲ್ಲಿ ಎಂಟ್ರಿ ತಗೋತೇವೆ, ಮತ್ತು ಸ್ಟಾಪ್ ಲಾಸ್ ಆದ ಕ್ಯಾಂಡಲ್ದ ಲೋನ ಸ್ಟಾಪ್ ಲಾಸ್ ಇಡ್ತೇವಿ. ಮತ್ತು ಟಾರ್ಗೆಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ನೀವು ಈ ಟ್ರೇಡ್ನಾಗ ಇರಬಹುದು. ತಿಳಿತ್ರಿ ವೀಕ್ಷಕರೇ, ಏನ್ರೆ ಅಪ್ ಟ್ರೆಂಡ್ ನಾಗ ಇದ್ದಾಗ ಸ್ಟಾಕ್ ಏನ್ರೆ ಅಪ್ ಸೈಡ್ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡಿ ಅಪ್ ಸೈಡ್ ಏನ್ರೆ ಬ್ರೇಕ್ಔಟ್ ಕೊಟ್ಟಿದ್ರ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೀವಿ. ಅದ ಏನ್ರೆ ಎಕ್ಸಾಂಪಲ್ ತೋರಿ, ಅಪ್ ಟ್ರೆಂಡ್ ನಾಗನೇ ಇತ್ತ ಸ್ಟಾಕ್, ಮತ್ತೇನ್ರ ಅದ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತು ಅಂತ ತಿಳ್ಕೊರಿ. ಡೌನ್ ಸೈಡ್ ಒಂದ್ ಚಲೋ ರೆಡ್ ಕಲರ್ ಕ್ಯಾಂಡಲ್ ಮಾಡಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಂದ್ರ ಈ ಕ್ಯಾಂಡಲ್ ಮ್ಯಾಗ ಎಂಟ್ರಿ ತಗೋತಿದ್ದು, ಮತ್ತು ಅದ ಕ್ಯಾಂಡಲ್ದ ಹಾಯ್ನ ಸ್ಟಾಪ್ ಲಾಸ್ ಇಡ್ತಿದ್ದು. ಹಿಂಗೆ ಏನ್ರೆ ಆತಂದ್ರ ಅಪ್ ಟ್ರೆಂಡ್ನಾಗ ಇರೋ ಸ್ಟಾಕ್ ಏನ್ರೆ ಡೌನ್ ಸೈಡ್ನಾಗ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಂದ್ರ ಅದಕ್ಕೆ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತೀವಿ. ತಿಳಿತ್ರಿ ವೀಕ್ಷಕರೇ, ನೀವು ಅಪ್ ಸೈಡು ಟ್ರೇಡ್ ತಗೋಬೋದ, ಡೌನ್ ಸೈಡು ಟ್ರೇಡ್ ತಗೋಬೋದ. ಅಪ್ ಸೈಡ್ ಬ್ರೇಕ್ಔಟ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತಂದ್ರ ಅದಕ್ಕೆ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೀವಿ. ಮತ್ತೆ ಏನ್ರೆ ಡೌನ್ ಸೈಡ್ ಬ್ರೇಕ್ಔಟ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತಂತಂದ್ರ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತೀವಿ. ತಿಳಿತ್ರಿ ವೀಕ್ಷಕರೇ, ಈಗ ಬರ್ರಿ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಇದ ಡೌನ್ ಟ್ರೆಂಡ್ ನ ಎಕ್ಸಾಂಪಲ್ ತಗೋತೇನೆ. ನೋಡ್ರಿ ವೀಕ್ಷಕರೇ, ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಸೇಮ್ ಅದ, ಬಟ್ ಇದು ಡೌನ್ ಟ್ರೆಂಡ್ ನ ಐತಿ. ಇಲ್ಲಿ ಡೌನ್ ಟ್ರೆಂಡ್ ನಾಗಿತ್ತ, ಇಲ್ಲಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ. ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ ಅಂದ್ರೆ ಇದಕ್ಕೆ ಏನಂತೇವಿ ನಾವು, ಇದ ಡೌನ್ ಟ್ರೆಂಡ್ ನಾಗ ಐತಿ. ಇಲ್ಲಿ ಡೌನ್ ಅಂತ ಬರಿತೇನೆ. ಡೌನ್ ಟ್ರೆಂಡ್ ನಾಗ ಇದ್ದಿ ಸ್ಟಾಕ್ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ ಅಂತಂದ್ರೆ ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್ ಮಾಡಿ ಅದನ್ನ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೀವಿ. ಅದೇನ್ರೆ ಅಪ್ ಸೈಡ್ ಬ್ರೇಕ್ಔಟ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತಂದ್ರೆ ಒಂದ್ ಚಲೋ ಗ್ರೀನ್ ಕ್ಯಾಂಡಲ್, ಅದಕ್ಕೆ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತೀವಿ. ತಿಳಿತ್ರಿ, ಇದು ಸೇಮ್ ರೀ. ನೋಡ್ರಿ, ಇಲ್ಲಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತು, ಇಲ್ಲಿ ಬೈ ಮಾಡ್ತಿದ್ದು, ಮತ್ತು ಸ್ಟಾಪ್ ಲಾಸ್ ಹತ್ರದನ್ನ ಹಾ ಇಡ್ತಿದ್ದು. ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟರೆ ಒಂದು ಚಲೋ ಗುಡ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡೋಣ. ಆ ಕ್ಲೋಸಿಂಗ್ ಮೇಲೆ ಎಂಟ್ರಿ ತೋತಿದ್ದು ಇಲ್ಲಿ, ಮತ್ತು ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ದಲ್ಲೋನ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ ಅಪ್ ಸೈಡ್ ತೊಗೊಳೋರಿದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ಇರ್ರಿ, ಮತ್ತು ಡೌನ್ ಸೈಡ್ ತೊಗೊಳೋರಿದ್ರೆ ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ಇರ್ರಿ.
ತಿಳಿತ್ರಿ ವೀಕ್ಷಕರೇ. ಬರ್ರಿ ಈಗ ವೀಕ್ಷಕರೇ ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಎರಡನೇ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಯಾವ್ದಂತಂದ್ರ ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್. ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಎದಕ್ಕಂತಾರಂದ್ರ ಇದ ನೋಡ್ಬೋದು ನೀವು ಏರ್ದಂಗ ಅನಸ್ತೈತ್ರಿ, ಇದು ಏರಾತೈತ್ರಿ, ಏರಾತೈತನಾನೇ ಇದಕ್ಕೆ ಅಸೆಂಡಿಂಗ್ ಚಾರ್ಟ್ ಪ್ಯಾಟರ್ನ್ ಅಂತಾರ. ನೋಡ್ರಿ ಅಸೆಂಡಿಂಗ್ ಚಾರ್ಟ್ ಪ್ಯಾಟರ್ನ್ ಆಗೈತ ಅಂತ ಹೆಂಗ್ ಕಂಡು ಹಿಡಿಯೋದಂತ ನಾವು ಫಸ್ಟ್ ನೋಡೋಣ. ನೋಡ್ರಿ ವೀಕ್ಷಕರೇ, ಇದ ಅಪ್ ಟ್ರೆಂಡ್ ನಾಗ ಇತ್ತ, ಸ್ಟಾಕ್ ಅಪ್ ಟ್ರೆಂಡ್ ನಾಗ ಇತ್ತ, ಮತ್ತ ಒಂದ್ ರೆಸಿಸ್ಟೆನ್ಸ್ ತಗೊಂತೀವಿ ಈ ಪಾಯಿಂಟ್ ಮ್ಯಾಗ R1 ಅಂತೀವಿ ಇದಕ್ಕ, ಮತ್ ಕೆಳಗ್ ಬಂತ ಮತ್ ಸಪೋರ್ಟ್ ತಗೊಂತ ಇದಕ್ಕ ಸಪೋರ್ಟ್ 1 ಅಂತೀವಿ, ಮತ್ ಮ್ಯಾಗ ಹೋತ ಮತ್ ಯಾವ ಲೆವೆಲ್ ಮ್ಯಾಗ ಪ್ರೀವಿಯಸ್ ಯಾವ ಲೆವೆಲ್ ಮ್ಯಾಗ ರೆಸಿಸ್ಟೆನ್ಸ್ ತೊಗೊಂಡ್ಲಾರಿ ಅದ ಲೆವೆಲ್ ಮ್ಯಾಗನ ಒಂದ್ಸಲ ರೆಸಿಸ್ಟೆನ್ಸ್ ತಗೊಂತ ಮತ್ತೊಂದ್ಸಲ ನೋಡ್ಬೋದು. ಇದು R1 ಮತ್ತ R2 ಎರಡು ಸೇಮ್ ಇದಾವ್ರಿ, ಸೇಮ್ ಲೆವೆಲ್ ಮ್ಯಾಗನ ಆಗ್ಯಾವ. ಮತ್ ವೀಕ್ಷಕರೇ ಮತ್ ಕೆಳಗ್ ಬಂತ, ಬಟ್ ನೋಡ್ಬೋದು ಇಲ್ಲಿ ಮತ್ತೊಂದ್ಸಲ ಸಪೋರ್ಟ್ ತಗೊಂತ ಸಪೋರ್ಟ್ 2 ಅನ್ನೋನು ಇದಕ್ಕ, ಮತ್ ವೀಕ್ಷಕರೇ ಸಪೋರ್ಟ್ ತಗೊಂಡ ಮ್ಯಾಗ ಹೋತ. ನೋಡೋದು ವೀಕ್ಷಕರೇ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ನಾಗ ಏನಂತಂದ್ರ ವೀಕ್ಷಕರೇ, ಇವು ರೆಸಿಸ್ಟೆನ್ಸ್ ತಗೊಂತ್ಲಾರಿ ರೆಸಿಸ್ಟೆನ್ಸ್ ಲೆವೆಲ್ ಸೇಮ ಇರ್ತಾವ. ನೋಡ್ಬೋದು ನೀವು R1 ಮತ್ತು R2 ಸೇಮ್ ಐತಿ, ಬಟ್ ಸಪೋರ್ಟ್ 1 ಮತ್ತು ಸಪೋರ್ಟ್ 2 ನೋಡ್ಬೋದು. ಸಪೋರ್ಟ್ 1 ಸ್ವಲ್ಪ ಕೆಳಗ್ ಐತಿ, ಸಪೋರ್ಟ್ 2 ಸಪೋರ್ಟ್ 1 ಸ್ವಲ್ಪ ಮ್ಯಾಗ್ ಐತಿ. ವೀಕ್ಷಕರೇ ಈ ತರ ಏನ್ರಿ ಕಾಣಿ ಇತ್ತಂದ್ರ ನೀವು ಏನ್ ಮಾಡ್ಕೋಬೇಕಂತಂದ್ರ ಒಂದ್ ಟ್ರೆಂಡ್ ಲೈನ್ ಅನ್ನ ತಗೊಂಡ ಈ ಸಪೋರ್ಟ್ 1 ಮತ್ತು ಸಪೋರ್ಟ್ 2 ಅನ್ನ ಕೂಡಿಸಿ ಈ ತರ ಒಂದು ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕ. ಮತ್ತು ರೆಸಿಸ್ಟೆನ್ಸ್ 1 ಐತ್ಲ ರೀ, ರೆಸಿಸ್ಟೆನ್ಸ್ 1 ಮತ್ತು ರೆಸಿಸ್ಟೆನ್ಸ್ 2 ಅನ್ನ ಕೂಡಿಸಿ ಈ ತರ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕ. ತಿಳಿತ್ರಿ ವೀಕ್ಷಕರೇ, ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಆಗ್ಬೇಕಂದ್ರೂ ಮಿನಿಮಮ್ 2 ಸಪೋರ್ಟ್ ಮತ್ತೆ 2 ರೆಸಿಸ್ಟೆನ್ಸ್ ಇರಾಕನ ಬೇಕ, ಏನ್ರಿ ಇದಕ್ಕಿಂತ ಹೆಚ್ಚಿದ್ರೂ ನಡಿತೈತಿ. ತಿಳಿತ್ರಿ ವೀಕ್ಷಕರೇ, ಈ ತರ ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ನಮಗ ಕಾಣ್ತೈತಿ. ಈಗ ಬರ್ರಿ ಟ್ರೇಡ್ ಹೆಂಗ್ ತೊಗೊಳೋದು ಅಂತ ಹೇಳ್ತೇನೆ. ನೋಡ್ರಿ ವೀಕ್ಷಕರೇ, ಇದು ಅಪ್ ಟ್ರೆಂಡ್ ನಾಗ ಇತ್ತ, ಅಪ್ ಟ್ರೆಂಡ್ ನಾಗ ನೋಡ್ಬೋದು ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ಕೂಡಿಸಿ ಯಾವ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ ರೀ, ಆ ಟ್ರೆಂಡ್ ಲೈನ್ ನ ಒಂದ್ ಚಲೋ ಗುಡ್ ಗ್ರೀನ್ ಕಲರ್ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತ. ನೋಡ್ಬೋದು ನೀವು ಈ ತರ ಗ್ರೀನ್ ಕಲರ್ ಚಲೋ ಗುಡ್ ಗ್ರೀನ್ ಕಲರ್ ಇರ್ಬೇಕ್ರಿ ವೀಕ್ಷಕರೇ. ಅದ ಯಾವ್ದು ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ಲಾರಿ ಕ್ಯಾಂಡಲ್, ಅದ ಕ್ಯಾಂಡಲ್ ದ ಕ್ಲೋಸಿಂಗ್ ಮ್ಯಾಗ ಇಲ್ಲಿ ಎಂಟ್ರಿ ತೋತಿದ್ದು, ಮತ್ತು ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋತಕ್ಕ ನಾವು ಆ ಟ್ರೇಡ್ನಾಗ ಇರ್ಬೋದಿತ್ತು. ವೀಕ್ಷಕರೇ, ಇದು ಅಪ್ ಟ್ರೆಂಡ್ನಾಗ ಇತ್ತ, ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ಲಾರಿ ಅಂತಂದ್ರೆ ಇದಕ್ಕೆ ನಾವೇನಂತೇವಂದ್ರ ಅಸೆಂಡಿಂಗ್ ಟ್ರಯಾಂಗಲ್ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೇವಿ. ಅದೇನ್ರಿ ತಪ್ಪಿ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಂತಂದ್ರೆ ಇದಕ್ಕೆ ನಾವು ಟ್ರೆಂಡ್ ರಿವರ್ಸಲ್ ಅಂತಿದ್ದು, ಅಸೆಂಡಿಂಗ್ ಟ್ರಯಾಂಗಲ್ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತಿದ್ದು. ತಿಳಿತ್ರಿ ವೀಕ್ಷಕರೇ, ಯಾಕಂದ್ರ ಏರಾತಿತ್ತ ಸ್ಟಾಕ್ ಬಟ್ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ, ಸ್ಟಾಕ್ ಬಿಡಾಕ್ ಚಾಲು ಆಗ್ತೈತಿ. ಅದೇನ್ರಿ ಏರಾತಿತ್ತ ಸ್ಟಾಕ್ ಮತ್ ಅಸೆಂಡಿಂಗ್ ಟ್ರಯಾಂಗಲ್ ಮಾಡಿತ್ತ ಮತ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಂದ್ರ ಟ್ರೆಂಡ್ ಕಂಟಿನ್ಯೂ ಐತಂತ ನಮಗೆ ಗೊತ್ತಾಗ್ತೈತಿ. ತಿಳಿತ್ರಿ ಈಗ ಬರ್ರಿ ನಾವು ನೆಕ್ಸ್ಟ್ ನೋಡೋಣ. ನೋಡ್ಬೋದು ವೀಕ್ಷಕರೇ, ನೆಕ್ಸ್ಟ್ ಯಾವ್ದು ಅಂತಂದ್ರೆ ಅಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಐತಿ, ಬಟ್ ಇದು ಡೌನ್ ಸೈಡ್ ಡೌನ್ ಟ್ರೆಂಡ್ ನಾಗ ಐತಿ, ಡೌನ್ ಟ್ರೆಂಡ್ ನಾಗ ಐತಿ. ನೋಡೋದು ವೀಕ್ಷಕರೇ, ಇದು ಒಂದು ಡೌನ್ ಟ್ರೆಂಡ್ ನಾಗಿತ್ತ. ನೋಡ್ಬೋದು ಇಲ್ಲಿ ಸಪೋರ್ಟ್ ತಗೊಂತ ಮತ್ತೆ ಈ ರೀತಿ ರೆಸಿಸ್ಟೆನ್ಸ್ ತಗೊಂತ ಮತ್ತೆ ಸಪೋರ್ಟ್ ತಗೊಂತ ಮತ್ತೆ ರೆಸಿಸ್ಟೆನ್ಸ್ ತಗೊಂತ ಮತ್ತೆ ಸಪೋರ್ಟ್ ತಗೊಂತ. ನೋಡ್ಬೋದು ವೀಕ್ಷಕರೇ, ಇದು ಸೇಮ್ ರೀ, ಬಟ್ ಏನಂತಂದ್ರೆ ಡಿಫ್ರೆನ್ಸ್ ಆಗಲೇ ನಾವು ಅಪ್ ಟ್ರೆಂಡ್ ನಾಗ ಇದ್ದಿದ್ದು ನೋಡಿದ್ದು, ಇದು ಡೌನ್ ಟ್ರೆಂಡ್ ನಾಗ ಇದ್ದಿದ್ದು ನೋಡತ್ತೀವಿ. ನೋಡ್ರಿ ವೀಕ್ಷಕರೇ, ಇಲ್ಲಿ ಏನು ಮಾಡೋದು ಅಂತಂದ್ರೆ ಡೌನ್ ಟ್ರೆಂಡ್ ನಾಗ ಇತ್ತ, ಇಲ್ಲಿ ಚಲೋ ಗುಡ್ ಒಂದು ರೆಡ್ ಕಲರ್ ಕ್ಯಾಂಡಲ್ ಡೌನ್ ಸೈಡ್ ಬ್ರೇಕ್ಔಟ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ಲಾರಿ, ಈ ಕ್ಯಾಂಡಲ್ದ ಕ್ಲೋಸಿಂಗ್ ಮೇಲೆ ಎಂಟ್ರಿ ತೋತಿದ್ದು ಮತ್ತು ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ದ ಹೈನ ಇಡ್ತಿದ್ದು. ಟಾರ್ಗೆಟ್ ನೆಕ್ಸ್ಟ್ ಸಪೋರ್ಟ್ ಬರೋ ತನಕ ನೀವು ಇರ್ಬೋದಿತ್ತ. ಇದು ನೋಡ್ರಿ ಡೌನ್ ಟ್ರೆಂಡ್ ಐತ, ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ, ನಾನು ಇದಕ್ಕೆ ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂದು. ಅದೇ ಏನ್ರಿ ತಪ್ಪಿ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ ಅಂದ್ರೆ ಚಲೋ ಗ್ರೀನ್ ಕಲರ್ ಕ್ಯಾಂಡಲ್, ಆ ಕ್ಯಾಂಡಲ್ ಮ್ಯಾಗೂ ಎಂಟ್ರಿ ತಗೋತಿದ್ದು ಮತ್ತು ಅದ ಕ್ಯಾಂಡಲ್ ಲೋನ ಸ್ಟಾಪ್ ಲಾಸ್ ಇಡ್ತಿದ್ದು, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋ ತನಕ ಆ ಟ್ರೆಂಡ್ ಇರ್ತಿದ್ದು. ಮತ್ತು ಇದಕ್ಕೆ ಏನಂತಿದ್ದು ಅಂದ್ರೆ ನಾವು ಟ್ರೆಂಡ್ ರಿವರ್ಸಲ್ ಅಂತಿದ್ದು ಇದಕ್ಕೆ. ತಿಳಿತ್ರಿ, ಯಾಕಂದ್ರೆ ಡೌನ್ ಟ್ರೆಂಡ್ ಐತ ಬಟ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಲ್ಲ ರೀ, ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತು ಅಂದ್ರೆ ಅದಕ್ಕೆ ಟ್ರೆಂಡ್ ರಿವರ್ಸಲ್ ಅಂತೇವಿ. ತಿಳಿತ್ರಿ, ಈಗ ಬರ್ರಿ ನಾವು ನೆಕ್ಸ್ಟ್ ಚಾರ್ಟ್ ಪ್ಯಾಟರ್ನ್ ಅನ್ನ ನೋಡೋಣ. ವೀಕ್ಷಕರೇ, ಮೂರನೇ ಚಾರ್ಟ್ ಪ್ಯಾಟರ್ನ್ ಯಾವ್ದಂತಂದ್ರೆ ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್. ನೋಡ್ರಿ ವೀಕ್ಷಕರೇ, ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಯಾವ ತರ ಆಗ್ತೈತೆ ಅಂತ ನಾವು ಹೆಂಗ್ ಕಂಡುಹಿಡಿಯೋದು ಅಂತ ಫಸ್ಟ್ ನೋಡೋಣ. ನೋಡ್ರಿ ವೀಕ್ಷಕರೇ, ಇದು ಒಂದು ಸ್ಟಾಕ್ ಅಪ್ ಟ್ರೆಂಡ್ ನಾಗ ಇತ್ತ, ರೆಸಿಸ್ಟೆನ್ಸ್ ತಗೊಂತ ಮತ್ ಕೆಳ ಬಂತ, ಮತ್ ಸಪೋರ್ಟ್ ತಗೊಂತ ಮತ್ ರೆಸಿಸ್ಟೆನ್ಸ್ ತಗೊಂತ ಮತ್ ಸಪೋರ್ಟ್ ತಗೊಂತ. ನೋಡೋದು ವೀಕ್ಷಕರ, ಇದ ರೆಸಿಸ್ಟೆನ್ಸ್ ಫಸ್ಟ್ ತೊಗೊಂಡಿತ್ಲಾರಿ, ರೆಸಿಸ್ಟೆನ್ಸ್ 1 ಅನ್ನೋನು, ರೆಸಿಸ್ಟೆನ್ಸ್ 2ನೇ ತೊಗೊಂಡಿದ್ದ ರೆಸಿಸ್ಟೆನ್ಸ್ 2 ಅನ್ನೋನು, ಮತ್ತೆ ಫಸ್ಟ್ ಸಪೋರ್ಟ್ ತೊಗೊಂಡಿದ್ದ ಅದಕ್ಕೆ ಸಪೋರ್ಟ್ 1 ಅನ್ನೋನು, ಮತ್ತೆ 2ನೇ ಸಲ ಸಪೋರ್ಟ್ ತೊಗೊಂಡಿದ್ದ ಅದಕ್ಕೆ ಸಪೋರ್ಟ್ 2 ಅನ್ನೋನು. ನೋಡೋದು ವೀಕ್ಷಕರ, ಇಲ್ಲಿ ಸಪೋರ್ಟ್ಗಳು ಒಂದ ಲೆವೆಲ್ ಮ್ಯಾಗ ಆಗೈತಿ. ನೋಡ್ರಿ, 1ನೇ ಸಪೋರ್ಟ್ ಒಂದ ಲೆವೆಲ್ ಮ್ಯಾಗ ತೊಗೊಂಡೈತಿ, 2ನೇ ಸಪೋರ್ಟ್ ಒಂದ ಲೆವೆಲ್ ಮ್ಯಾಗ ತೊಗೊಂಡೈತಿ. ಇವೆರಡು ಸಪೋರ್ಟ್ಗಳನ್ನ ಕೂಡಿಸಿ ಈ ತರ ಒಂದು ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈಗ ನೋಡ್ರಿ ರೆಸಿಸ್ಟೆನ್ಸ್ ಹೇಳ್ತೇನೆ. ನೋಡ್ರಿ, 1ನೇ ರೆಸಿಸ್ಟೆನ್ಸ್ ಹೈ ಮ್ಯಾಗ ಆಗೈತಿ, 2ನೇ ರೆಸಿಸ್ಟೆನ್ಸ್ 1ನೇ ರೆಸಿಸ್ಟೆನ್ಸ್ ದ ಕೆಳಗಾಗೈತಿ. ಇವೆರಡೂ ರೆಸಿಸ್ಟೆನ್ಸ್ ಗಳನ್ನ ಕೂಡಿಸಿ ಈ ತರ ಒಂದು ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು.
ನೋಡ್ರಿ ವೀಕ್ಷಕರೇ, ಈ ತರ ಆದ್ರೆ ಇದಕ್ಕೆ ನಾವು ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಅಂತೀವಿ. ನೋಡೋದು ವೀಕ್ಷಕರೇ, ಈ ತರ ಆಗಾನ ಏನ್ ಮಾಡೋದು ಅಂತಂದ್ರೆ ಹೆಂಗ್ ಟ್ರೇಡ್ ತೊಗೊಳೋದು ಅಂತ ಹೇಳ್ತೇನೆ ನೋಡ್ರಿ. ಈಗ ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಆಗೈತೆ ಅಂತ ನಮಗ್ ಗೊತ್ತಾತ. ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಆಗಾನ ನೋಡ್ರಿ, ಇಲ್ಲಿ ಒಂದ ಚಲೋ ಗುಡ್ ಗ್ರೀನ್ ಕಲರ್ ಕ್ಯಾಂಡಲ್ ಇದ್ ರೆಸಿಸ್ಟೆನ್ಸ್ ಗಳನ್ನ ಕೂಡಿಸಿ ಈ ತರ ಒಂದ್ ಟ್ರೆಂಡ್ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದಿಲ್ಲ ರೀ. ಆ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಟ್ಟಿತ್ತ. ಈ ಕ್ಯಾಂಡಲ್ ಮೇಲೆ ಎಂಟ್ರಿ ತೋತಿದ್ದು ಮತ್ತ ಸ್ಟಾಪ್ ಲಾಸ್ ಅದ ಕ್ಯಾಂಡಲ್ ಲೋನ ಇಡ್ತಿದ್ದು. ಟಾರ್ಗೆಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರುತ್ತಕ ಈ ಟ್ರೇಡ್ ನಾಗ ಇರ್ತಿದ್ದು. ವೀಕ್ಷಕರೇ, ಇದ ಅಪ್ ಟ್ರೆಂಡ್ ನಾಗ ಇರೋದ್ರಿಂದ ಮತ್ ಸ್ಟಾಕ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿದ್ರಿಂದ ಇದಕ್ಕೆ ನಾವು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೀವಿ. ಅದೇ ಏನ್ರಿ ತಪ್ಪಿ ಡೌನ್ ಸೈಡ್ ಏನ್ರಿ ಬ್ರೇಕ್ಔಟ್ ಕೊಟ್ಟಿತ್ತ ಒಂದ್ ರೆಡ್ ಕಲರ್ ಕ್ಯಾಂಡಲ್ ಮಾಡಿ, ಈ ಕ್ಯಾಂಡಲ್ ಮೇಲೆ ಎಂಟ್ರಿ ತೋತಿದ್ದು ರೆಡ್ ಕಲರ್ ಕ್ಯಾಂಡಲ್ ಕ್ಲೋಸಿಂಗ್ ಮ್ಯಾಗ, ಮತ್ತ ಅದ ಕ್ಯಾಂಡಲ್ ಹಾಯ್ನ ಸ್ಟಾಪ್ ಲಾಸ್ ಇಡ್ತಿದ್ದು. ನೆಕ್ಸ್ಟ್ ಸಪೋರ್ಟ್ ಬರುತ್ತಕ ಈ ಟ್ರೇಡ್ ನ ಇರ್ತಿದ್ದು. ಮತ್ ಇದು ಒಂದು ಅಪ್ ಟ್ರೆಂಡ್ ನ ಇರೋದ್ರಿಂದ ಬಟ್ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿದ್ರಿಂದ ಇದಕ್ಕೆ ನಾವು ಟ್ರೆಂಡ್ ರಿವರ್ಸಲ್ ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಅಂತಿದ್ದು. ತಿಳಿದ್ರಿ ವೀಕ್ಷಕರೇ? ಬರ್ರಿ ಈಗ ನಾವು ನೆಕ್ಸ್ಟ್ ನೋಡೋಣ. ನೋಡ್ರಿ ವೀಕ್ಷಕರೇ, ಇದು ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್, ಬಟ್ ಇದು ಡೌನ್ ಟ್ರೆಂಡ್ ಆಗೈತಿ. ನೋಡ್ರಿ, ಡೌನ್ ಟ್ರೆಂಡ್ ಆಗಿತ್ತ. ಡೌನ್ ಟ್ರೆಂಡ್ ನಾಗ ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತ. ಈ ಕ್ಯಾಂಡಲ್ ಮೇಲೆ ಎಂಟ್ರಿ ತೋತಿದ್ದು ಮತ್ತ ಅದ ಕ್ಯಾಂಡಲ್ ಹಾಯ್ನ ಸ್ಟಾಪ್ ಲಾಸ್ ಇಡ್ತಿದ್ದು. ಟಾರ್ಗೆಟ್ ನೆಕ್ಸ್ಟ್ ಸಪೋರ್ಟ್ ಬರೋತಕ ತೋತಿದ್ದು. ನೋಡೋದು ವೀಕ್ಷಕರೇ, ಇಲ್ಲಿ ಡೌನ್ ಟ್ರೆಂಡ್ ನಾಗಿತ್ತ ಮತ್ತು ಡೌನ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಲ್ಲ ರೀ, ಅನಾನ ಇದಕ್ಕೆ ನಾವು ಟ್ರೆಂಡ್ ಕಂಟಿನ್ಯೂಯೇಷನ್ ಪ್ಯಾಟರ್ನ್ ಅಂತೀವಿ. ಅದೇನ್ರಿ ತಪ್ಪಿ ಡೌನ್ ಟ್ರೆಂಡ್ ನ ಇದ್ದಾಗ ಏನ್ರಿ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿತ್ತಂತಂದ್ರೆ ಈ ತರ ಈ ಕ್ಯಾಂಡಲ್ ಎಂಟ್ರಿ ತೋತಿದ್ದು ಮತ್ತು ಅದ ಕ್ಯಾಂಡಲ್ ಲೋ ಸ್ಟಾಪ್ ಲಾಸ್ ಇಡ್ತಿದ್ದು ಮತ್ತು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋತಕ ಈ ಟ್ರೆಂಡ್ ನ ಇರ್ತಿದ್ದು. ಇದು ಒಂದು ಡೌನ್ ಟ್ರೆಂಡ್ ನ ಇರೋದ್ರಿಂದ ಬಟ್ ಅಪ್ ಸೈಡ್ ಬ್ರೇಕ್ಔಟ್ ಕೊಟ್ಟಿದ್ರಿಂದ ಇದಕ್ಕೆ ನಾವು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತಿದ್ದು. ಡಿಸೆಂಡಿಂಗ್ ಟ್ರಯಾಂಗಲ್ ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ ಅಂತಿದ್ದು. ತಿಳಿದ್ರಿ ವೀಕ್ಷಕರೇ, ಟ್ರಯಾಂಗಲ್ ಪ್ಯಾಟರ್ನ್ ನಾಗ ಇವು 3 ತರ ಟ್ರಯಾಂಗಲ್ ಪ್ಯಾಟರ್ನ್ ಗಳು ಇದ್ದು ಯಾವ್ಯಾವ ಅಂತ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಸಿಮೆಟ್ರಿಕಲ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಮತ್ತು ಅಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್ ಮತ್ತು ಡಿಸೆಂಡಿಂಗ್ ಟ್ರಯಾಂಗಲ್ ಚಾರ್ಟ್ ಪ್ಯಾಟರ್ನ್. ಇವು 3 ನೋಡ್ರಿ ಡಿಟೇಲ್ದಾಗ ನಾ ಹೇಳೀನಿ ಹೆಂಗೆ ನಾವು ಅನಾಲಿಸಿಸ್ ಮಾಡ್ಬೋದು ಮತ್ತು ಹೆಂಗೆ ಟ್ರೇಡ್ ತೊಗೋಬೋದು, ಎಲ್ಲಿ ಸ್ಟಾಪ್ ಲಾಸ್ ತೊಗೋಬೋದು, ಎಲ್ಲಿ ಟಾರ್ಗೆಟ್ ತೊಗೋಬೋದು ಅಂತ. ನಿಮಗೆ ಈ ವಿಡಿಯೋನ ಕರೆಕ್ಟ್ ಇನ್ನೂ ತಿಳಿದಿರ್ಕಿಲ್ಲ ಇದ್ರೆ ಇನ್ನೊಂದು 2-3 ಸಲ ನೋಡ್ರಿ ಮತ್ತು ಬರ್ಕೋರಿ. ಯಾಕಂದ್ರೆ ವೀಕ್ಷಕರೇ, ಚಾರ್ಟ್ ಪ್ಯಾಟರ್ನ್ ಭಾಳ ಹೆಲ್ಪ್ ಮಾಡ್ತೈತಿ. ಸ್ಟಾಕ್ ಮ್ಯಾಗ ಹೋಗ್ತೈತೋ ಕೆಳಗೆ ಹೋಗ್ತೈತೋ ಅಂತ ನಮಗೆ ಗುರ್ತಾಗಾಕ. ನಾನು ವೀಕ್ಷಕರೇ, ಇದು ವಿಡಿಯೋನ ಇಂಪಾರ್ಟೆಂಟ್ ಐತಿ. 2-3 ಸಲ ನೋಡಿ ಬೇಕಾದ್ರೆ ಬರ್ಕೊಂಡ್ರೂ ಏನೋ ಅಡ್ಡಿಲ್ಲ. ತಿಳಿದ್ರಿ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡ್ರಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ ವಿಡಿಯೋ ಮಾಡ್ತಿರ್ತೇನೆ. ಮತ್ತು ನಾನು ಒಂದು ಇದು ಕೋರ್ಸು ನಡೆದೈತಿ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಇದು ಸಂಪೂರ್ಣವಾಗಿ ಫ್ರೀ ಇರ್ತೈತಿ. ಇದು ನಂದು ಯೂಟ್ಯೂಬ್ನಾಗ ನಂದು ಪ್ಲೇ ಲಿಸ್ಟ್ ಮಾಡೇನ್ರಿ ನಾ, ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಅಂತ. ಅದು ಪೂರಾ ನೋಡ್ರಿ. ಈಗ ಫಸ್ಟ್ ನಾ ಟೆಕ್ನಿಕಲ್ ಅನಾಲಿಸಿಸ್ ಹೇಳತ್ತೇನೆ, ನೆಕ್ಸ್ಟ್ ನಾ ಫಂಡಮೆಂಟಲ್ ಅನಾಲಿಸಿಸು ಹೇಳಿದ್ದೇನೆ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ತಿಳಿದ್ರಿ ವೀಕ್ಷಕರೇ, ಇಷ್ಟ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿ. ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.